ಒಂದು ವಾರದಲ್ಲಿ 300 ತಾಸು ವಾಚ್ ಟೈಮ್ ಬೇಕಾಗಿದೆ, ಸಪೋರ್ಟ್ ಮಾಡಿರಿ, ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅಂತ ಇವರು ಕಮೆಂಟ್ ಮಾಡಿದ್ದಾರೆ. ನನ್ನ ಚಾನಲ್ಗೆ ಇವರು ಸಬ್ಸ್ಕ್ರೈಬ್ ಮಾಡ್ಯಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನ್ನ ವಿಡಿಯೋದ ಮೇಲೆ ಇವರು ಕಮೆಂಟ್ ಮಾಡಿದ ಮೇಲೆ ನಾನು ಇವ್ರ ಚಾನಲ್ಗೆ ಹೋಗಿ ನಾನು ಚೆಕ್ ಮಾಡ್ತೀನಿ. ನೋಡ್ರಿ ಇಲ್ಲಿ ಏನಿದೆ ಅಂತ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ ಅಂತ ಒಂದು ಚಾನಲ್ ಇದೆ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇವ್ರ ಚಾನಲ್ ಮೇಲೆ 969 ಸಬ್ಸ್ಕ್ರೈಬ್ ಅದಾವ ಮತ್ತು 438 ವಿಡಿಯೋಸ್ ಇವರು ಹಾಕ್ಯಾರ. ಲಾಂಗ್ ವಿಡಿಯೋನು ಕೂಡ ಹಾಕ್ಯಾರ ಮತ್ತು ಶಾರ್ಟ್ ವಿಡಿಯೋನು ಕೂಡ ಹಾಕ್ಯಾರ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಇವರು ಮಾಡ್ತಾಯಿದ್ದಾರೆ. ಮತ್ತು ಈ ಹುಡುಗಿಗೆ ನಾನು ಸಲ್ಯೂಟ್ ಹೊಡಿತೀನಿ. ಇವರು ತಾಯಿ ತಂದೆ ಕೂಡ ಈಕೆಗೆ ಸಪೋರ್ಟ್ ಮಾಡಿಕೆಸಿಂದ ಯೂಟ್ಯೂಬ್ ಮೇಲೆ ತಮ್ಮದೇ ಆಗಿರುವಂಥ ಡೈಲಿ ಬ್ಲಾಗನ್ನು ಇವರು ಕೂಡ ಮಾಡ್ತಾರೆ. ಅವರು ಶಾಲೆಗೆ ಕೂಡ ಹೋಗ್ತಾರೆ, ಯಾವುದಾದ್ರೂ ಮದುವೆಯಲ್ಲಿ ಹೋಗ್ತಾರೆ, ಯಾವುದಾದ್ರೂ ಜಾತ್ರೆಯಲ್ಲಿ ಹೋಗ್ತಾರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಆಗಲಿ ಮತ್ತು ಓಣಿಯಲ್ಲಿ ಆಗಲಿ ಏನಾದರೂ ಒಂದು ಕಾರ್ಯಕ್ರಮಗಳು ನಡ್ತಾವಲ್ಲ ಅದರದ್ದು ವಿಡಿಯೋ ಮಾಡಿ ತಮ್ಮದು ವಾಯ್ಸು ಮತ್ತು ತಮ್ಮದು ಫೇಸನ್ನು ತೋರಿಸ್ಕೇಸಿಂದ ಅದು ನಿಜವಾದ ಕ್ರಿಯೇಟರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ ಅಂತ ಇದು ಚಾನಲ್. ನಿಮ್ಮಲ್ಲಿ ಒಂದೇ ಕಳಕಳಿ ವಿನಂತಿ, ಈ ಮುಗ್ಧ ಹುಡುಗಿಗೆ ನೀವು ಎಲ್ಲರೂ ಸಪೋರ್ಟ್ ಮಾಡಿರಲ್ಲ. ನಂದು ವಿಡಿಯೋ ಎಲ್ಲರೂ ಕೂಡಿ 100 ಮಂದಿರ ನೋಡ್ತಿರಲ್ಲ, 100 ಮಂದಿರ ನೋಡ್ತಿರಲ್ಲ, ಎಲ್ಲರೂ ಹೋಗಿ ಈಕೆಗೆ 300 ತಾಸು ವಾಚ್ ಟೈಮ್ ಬೇಕಾಗಿದೆ. ಈಗ 300 ತಾಸು ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಆಗ್ಬೋದು? ಒಂದು 100 ಮಂದಿ ನನ್ನ ವಿಡಿಯೋ ನೋಡಿದರೆ ಈ ಚಾನಲ್ಗೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕ್ತೀನಿ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಈ ಮಗುವಿನ ಈ ಚಾನಲ್ಗೆ ನೀವು ಹೋಗಿ ಎಲ್ಲರೂ ಹೋಗಿ ಕೆಸಿಂದ ಏನು ಮಾಡಬೇಕು, ಜಾಸ್ತಿ ಇಲ್ಲ, ಇವತ್ತು ಒಂದಿನ ನೀವು ಎಲ್ಲರೂ 1 ತಾಸು 100 ಮಂದಿ ಕೂಡಿ 1 ತಾಸು ನೋಡಿದರೆ ಎಷ್ಟಾಕೈತಿ? 100 ತಾಸು ಆಯ್ತಲ್ಲ. ನಾಳೆ ಮತ್ತು 1 ತಾಸು, ನಾಳೆ ಮತ್ತು 1 ತಾಸು, 300 ಮಂದಿ ಈ ಹುಡುಗಿಯ ಚಾನಲ್ ಹೋಗಿ ನೋಡಿದರೆ 300 ತಾಸು, 1 ತಾಸು ಬರೀ 1 ತಾಸು. ಮತ್ತು ಈಕೆಗೆ ಲಾಂಗ್ ವಿಡಿಯೋ ಅಷ್ಟೇ ನೋಡಿರಿ. ಹೋಗಿ ಈ ವಿಡಿಯೋ ಸೆಕ್ಷನ್ನಲ್ಲಿ ಹೋಗ್ತೀನಿ ನಾನು. ವಿಡಿಯೋ ಸೆಕ್ಷನಲ್ಲಿ ಹೋದಾಗ ಇಲ್ಲಿ ನೋಡಿರಿ 1 ನಿಮಿಷದಿಂದ ಒಂದು ವಿಡಿಯೋಗಳು ಅದಾವೆ. 1 ನಿಮಿಷ ನಿಮಗೆ ಬೋರ್ನೂ ಆಗೋದಿಲ್ಲ, ಭಾಳ ಲಾಂಗ್ನೂ ವಿಡಿಯೋ ಇಲ್ಲ. ಎಲ್ಲ ವಿಡಿಯೋ 1 ನಿಮಿಷ 2 ನಿಮಿಷ ಅದ. ಎಲ್ಲ ವಿಡಿಯೋ ಹೋಗಿ 9 ನಿಮಿಷ 14 ನಿಮಿಷ ಒಂದು ವಿಡಿಯೋ ನಿಮಗೆ ನಾನು ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಆ ವಿಡಿಯೋ ನೋಡಿರಿ. ಓಕೆ, ಇನ್ನೊಂದು ವಿಡಿಯೋ ನೋಡೋಣ. ಬೇರೆ ಯಾವುದಾದ್ರೂ ಒಂದು ವಿಡಿಯೋ ನೋಡೋಣ. ಅಂದ್ರೆ ಒಂದು ರಿಪೇರ್ ಆದ್ಮೇಲೆ ಇನ್ನೊಂದು ಹಾಕೊಬಹುದು ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಕೆಳಗಡೆಯಿಂದ ಮೇಲಕ್ಕೆ, ಮೇಲೆಯಿಂದ ಕೆಳಗಡೆ ಪಾತ್ರೆಗಳಾದ್ರೆ ಇಳಿಸಿದ್ದೆ. ಓಕೆ, ಇದು ಚಾನಲ್ ಆಯಿತು. ಮತ್ತು ಡೈಲಿ ವಿಲೇಜ್ ಲೈಫ್ ಅಂತ ಇದು ಒಂದು ಚಾನಲ್ ಇದೆ. ಇದು ಏನಿದೆ, ಇದು ಯಾವ ಥರ ವಿಡಿಯೋ ಇದೆ ಅದು ನೋಡೋಣ ಮೊದಲು. ಓಕೆ, ಈ ಥರ ಇವರು ವಿಡಿಯೋ ಮಾಡಿದ್ದಾರೆ ಮತ್ತು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ತಂದೆ. ಇವ್ರು ಯಾವ ಊರದವರು ನನಗೆ ಗೊತ್ತಿಲ್ಲ. ಇವರು ನನ್ನ ಸಬ್ಸ್ಕ್ರೈಬ್ ಆದಾರೋ ಗೊತ್ತಿಲ್ಲ. ಇವರಿಗೆ ತಂದೆಯೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ತಂದೆಯ ವಿಡಿಯೋನು ಕೂಡ ನೋಡ್ರಿ ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಸ್ಪೆಂಡ್ 1 500 1000 10,000 लाख $1 lakh ಆನ್ ವ್ಲಾಗಿಂಗ್ ಟೆಕ್ನಿಕ್, ಹೌ ಟು ಬ್ಲಾಗ್ ವಿಡಿಯೋ. ನೋಡ್ತಾ ಇದ್ದೀರಾ? ಈ ಥರ ಇವ್ರದ್ದು ವಿಡಿಯೋ ಅದಾವ. ನಾನು ಮೊದಲಿಗೆ ನಾನೇ ಇವತ್ತು ಏನು ಮಾಡ್ತೀನಿ, ಇವ್ರದ್ದು ಎಲ್ಲ ವಿಡಿಯೋಸ್ಗಳು ನಾನು ಇವತ್ತು 1 ತಾಸು ನೋಡ್ತೀನಿ. ನನ್ನ ಕಂಪ್ಯೂಟರ್ನಲ್ಲಿ ಒಂದು ಚಾನಲ್ನಲ್ಲಿ ನನ್ನ ಕಡೆ ವೈಫೈ ಇದೆ, ಅನ್ಲಿಮಿಟೆಡ್ ಹಚ್ಚಿ ಇಟ್ಬಿಡ್ತೀನಿ. ನನ್ನ ಕಡೆಯಿಂದ ಎಷ್ಟು ಸಹಾಯ ಆಕೈತಿ ಇವ್ರಿಗೆ ಸಹಾಯ ಮಾಡ್ತೀನಿ. ಸಬ್ಸ್ಕ್ರೈಬ್ನು ಕೂಡ ಮಾಡಿದೆ ನೋಡಮ್ಮ ನಿಮಗೆ. ಅಶ್ವಿನಿ, ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹಾಕೋಣ. ಯಾಕಂದರೆ ನನಗೆ ರಿಯಲ್ ಕ್ರಿಯೇಟರ್ ಅಂದರೆ ನನಗೆ ಭಾಳ ಇಷ್ಟ. ಯಾಕಂದರೆ ತಮ್ಮ ಫೇಸ್ ವ್ಯಾಲ್ಯೂ, ಅವರು ಸುಂದರವಾಗಿ ಅದಾರೋ ಇಲ್ಲೋ ಏನೂ ಬೇಕಾಗಿಲ್ಲ. ಅವರು ಮಾಡ್ತಿರುವಂಥ ಪ್ರಯತ್ನ ನೋಡಿ. ಯಾವುದೇ ಒಂದು ಹಳ್ಳಿಯಲ್ಲಿ ಇಟ್ಕೊಂಡು ಒಂದು ಸಣ್ಣ ಮೊಬೈಲ್ನಿಂದ ಬ್ಲಾಗಿಂಗ್ ವಿಡಿಯೋ ಮಾಡಿ ಯೂಟ್ಯೂಬ್ ಮೇಲೆ ಬೆಳಿಬೇಕು, ತಮ್ಮ ತಾಯಿ ತಂದೆಗೆ ಏನಾದರೂ ಸಹಾಯ ಮಾಡಬೇಕು, ತಮ್ಮ ಜೀವನದಲ್ಲಿ ಏನಾದರೂ ಉನ್ನತಿಯನ್ನು ಪಡಿಬೇಕು, ದುಡ್ಡು ಅರ್ನಿಂಗ್ ಮಾಡಿ ತಮ್ಮ ಲೈಫನ್ನು ಎಂಜಾಯ್ ಮಾಡ್ಕೋಬೇಕು, ಚೆನ್ನಾಗಿ ನಾವು ಸರಳ ಮಾಡ್ಕೋಬೇಕು ನಮ್ಮ ಲೈಫ್ ಅನ್ನೋದು. ಇದು ಒಂದು ಏನು ಮನಸ್ಸಿನಲ್ಲಿ ಆ ಹುಮ್ಮಸ್ಸಿದೆಯಲ್ಲ,
ಇದು ಏನಂತಾರೆ ಅದಕ್ಕೆ ಒಂದು ಗುರಿ ಇದೆಲ್ಲ ಜೀವನದು, ಅದಕ್ಕೆ ನಾನು ಸಲ್ಯೂಟ್ ಹೊಡ್ತೀನಿ. ಇಂಥ ಬ್ಲಾಗರ್ಗಳಿಗೆ, ಇಂಥ ಯೂಟ್ಯೂಬ್ ಕ್ರಿಯೇಟರ್ಗಳಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ನಿಮ್ಮಲ್ಲಿ ಒಂದೇ ಒಂದು ಕೇಳಿ, ಇನ್ನೂ ತನಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ತನಕ ಹೈಪ್ ಮಾಡದಿದ್ರೆ ದಯವಿಟ್ಟು ಒಂದು ಹೈಪ್ನು ಕೂಡ ಮಾಡಿರಿ, ಕಮೆಂಟ್ನು ಕೂಡ ಮಾಡಿರಿ. ಹಾಗೆ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಈ ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ ಇವ್ರ ಚಾನಲ್ಗೆ ಹೋಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಎಷ್ಟು ಅದಾವೆ? 969 ಸಬ್ಸ್ಕ್ರೈಬ್ ಅದಾವೆ. 969 ಜಾಸ್ತಿ ಬೇಕಾಗಿಲ್ಲ. ಇನ್ನೂ ನಂದು ಒಂದು ಸಬ್ಸ್ಕ್ರೈಬ್ ಕೊಡಿ. 970. ಈಗ ನೀವು ಹೋಗಿ ಎಲ್ಲರೂ ಮಾಡಿದರೆ 30 ಸಬ್ಸ್ಕ್ರೈಬ್ ಬೇಕು. 100 ಮಂದಿ ಎಷ್ಟು ಮಂದಿ ನೋಡ್ತಾರೆ ಎಲ್ಲರೂ ಕೂಡಿ ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರದ್ದು ಎಲ್ಲ ವಿಡಿಯೋಸ್ಗಳನ್ನು ನೋಡಿರಿ. ಇವತ್ತು ಒಂದು ತಾಸು 100 ಮಂದಿ ಏನು ಮಾಡಬೇಕು? ಇವತ್ತೊಂದು ತಾಸು, ನಾಳೆ ಒಂದು ತಾಸು, ನಾಡ್ದು ಒಂದು ತಾಸು, 3 ದಿನ ನೋಡಿರಿ. ಅಥವಾ 300 ಮಂದಿ ಕೂಡಿ ಇವತ್ತು ಒಂದೇ ದಿನ ಕೂತ್ಕೇಶಿಂದ ಇವತ್ತು ಒಂದೇ ದಿನ 300 ಮಂದಿ ಒಂದೊಂದು ತಾಸು ನೋಡಿಬಿಡ್ರಿ. ಎಲ್ಲ ಇವತ್ತು ಇವ್ರದ್ದು ವಾಚ್ ಟೈಮ್ ಕಂಪ್ಲೀಟ್ ಆಕೈತಿ. ಇವರು YT ಸ್ಟುಡಿಯೋದಲ್ಲಿ 3 ದಿನ ಬಿಟ್ಟು ಕೌಂಟ್ ಆಕೈತಿ. ಮತ್ತು ಇವರದ್ದು ಅರ್ನ್ ಟ್ಯಾಬ್ ಅಂದರೆ ಯಾವುದು? ಇದು ತೋರಿಸ್ಲಾ? ಇಲ್ಲಿ ತೆಳಗಡೆ ಇದೆಯಲ್ಲ, ಇಲ್ಲಿ ತೆಳಗಡೆ ಇದೆಯಲ್ಲ, ತೆಳಗಡೆ ಈ ಅರ್ನ್ ಟ್ಯಾಬ್ನಲ್ಲಿ ಅಲ್ಲಿ ತೋರಿಸ್ತೈತಿ. 7 ದಿನ, 8 ದಿನ, 10 ದಿನ ಬಿಟ್ಟು ಅಲ್ಲಿ ಅಪ್ಡೇಟ್ ಆಗ್ತೈತಿ. ಆಮೇಲೆ ಇವ್ರ ಚಾನಲ್ ಮೊನಿಟೈಸ್ಗೆ ಬರ್ತೈತಿ. ಮತ್ತು ಅಶ್ವಿನಿ, ನಿಮಗೆ ನಾನು ಹೇಳೋದು ಇಷ್ಟ ಏನಪ್ಪ, ನೀವು ಯಾವುದೇ ಫಿಲ್ಮ್ ಸಾಂಗ್ ತೊಗೊಂಡು ಕೇಶನ್ ಇಲ್ಲಿ ಮಾಡಿರಿ, ತಮ್ಮ ಸ್ಕೂಲ್ದ ಜರ್ನಿ, ತಮ್ಮ ಮನೆ ಜರ್ನಿ ಹಾಕಿರಿ. ಆದರೆ ದಿನನಿತ್ಯ ನಿಮ್ಮ ಕಡೆ ಒಳ್ಳೆ ಟ್ಯಾಲೆಂಟ್ ಇದೆ. ನೀವು ಏನು ಮಾಡಬೇಕು? ದಿನನಿತ್ಯ ನಿಮ್ಮದು ಜೀವನದಲ್ಲಿ ಮುಂಜಾನೆ ಹಿಡಿದು ಸಂಜೆ ತನಕ ಏನೇನು ನಡೀತೈತಿ, ಒಂದು ಕ್ಯಾಮ್ರಾ ಹಿಂಗೆ ಕೈಲಿ ಅಪ್ಪ ಅವರು ಮನ್ಯಾಗ ಇರ್ಲಿಕ್ಕಂದ್ರೂ ಕೂಡ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ನೀವು ಸ್ವಂತಾಗಿ ಸೆಲ್ಫಿ ವಿಡಿಯೋ ಮಾಡ್ಕೇಸಿಂದು ಕೂಡ ನೀವು ಮಾತಾಡ್ಕೇಸಿಂದ ಹಾಕ್ರಿ ಡೈಲಿ. ಮತ್ತು ನಿಮ್ಮ ತಂದೆಯವ್ರಿಗೆ ಕೊಡ್ರಿ, ಡೈಲಿ ಮಾತಾಡ್ಕೇಸಿಂದ ಅವರು ಚೆನ್ನಾಗಿ ಎಡಿಟ್ನು ಕೂಡ ಮಾಡ್ತಾರೆ, ಎಡಿಟ್ ಮಾಡಿ ಅಪ್ಲೋಡ್ನು ಕೂಡ ಮಾಡ್ತಾರೆ. ಈ ಥರ ನೀವು ಮಾಡಿರಿ. ಮತ್ತು ಅಶ್ವಿನಿ, ನಿಮಗೆ ಏನೇ ಸಹಾಯ ಬೇಕಿದ್ರೂ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ, ನನಗೆ ಕೂಡ ಕಾಂಟ್ಯಾಕ್ಟ್ ಮಾಡಬೇಕು ಮಗಳೇ. ನೀವು ಮಾಡಿದರೆ ನಿಮಗೆ ನಾವು ಸಹಾಯ ಮಾಡುವ, ನನ್ನ ಕಡೆಯಿಂದ ಏನಾಗ್ತೈತೆ ಅಷ್ಟು ಸಹಾಯ ಮಾಡುವ ಪ್ರಯತ್ನ ಮಾಡ್ತೀನಿ. ಹೀಗೆ ಕೆಲಸ ಮಾಡ್ಕೋತಿರಬೇಕು. ದಯವಿಟ್ಟು ಕೈ ಮುಗಿದು ಕಳ್ಕೊತೀನಿ. ಎಲ್ಲರೂ ಹೋಗಿ ಈ ಹುಡುಗಿಗೆ ನೀವು ಸಹಾಯ ಮಾಡಿದರೆ ದೇವರು ನಿಮಗೂ ಯಾರು ಸಹಾಯ ಮಾಡ್ತಾರೆ. ನಿಮಗೂ ಕೂಡ ಇದೇ ಥರ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನಿಮ್ಮ ಚಾನಲ್ನಿಂದ ನಾನು ಕಮೆಂಟ್ ಮಾಡಿರಿ. ನಿಮ್ಮ ಈ ಕಮೆಂಟನ್ನು ನಾನು ಓದ್ತಾ ಇರ್ತೀನಿ. ಇದರ ಮೇಲೆ ತಿಳ್ಕೋಬೇಕು. ಇದು ನಿನ್ನೆ ಬಂದಿರುವಂಥ ಕಮೆಂಟ್ ನಾನು ಫಸ್ಟ್ಲಿಗೆ ಮುಂಜಾನೆ ಎದ್ಕೇಶನ್ ನೋಡಿದೆ. ನಾನು ಈ ಕಮೆಂಟ್ ಬಂದಿತ್ತು. ನಿಮ್ಮ ಕಮೆಂಟನ್ನು ಓದ್ತಾ ಇರ್ತೀನಿ. ನಿಮ್ಮ ಚಾನಲ್ನಲ್ಲಿ ನೀವು ಬರೀ ನಿಮ್ಮ ಫೇಸ್ ತೋರಿಸ್ಕೊಂಡು, ನಿಮ್ಮ ವಾಯ್ಸ್ ಕೊಟ್ಕೊಂಡು ನೀವು ಒಳ್ಳೆ ವಿಡಿಯೋ ಮಾಡ್ತಿದ್ರೆ ನಿಮಗೆ ನಾನು ಸಹಾಯ ಮಾಡ್ಲಿಕ್ಕೆ ಸಿದ್ಧ, ಯಾವತ್ತೂ ಸಿದ್ಧ. ಅರ್ಧ ರಾತ್ರಿಯಾಗ ಫೋನ್ ಹಚ್ಚಿರಿ. ರಾತ್ರಿ 3 ಗಂಟೆ ತನಕ ಕೆಲಸ ಮಾಡ್ಕೊತಿರ್ತೀನಿ. ನಾನು ಬೇರೆ ಚಾನಲ್ದು ಕೆಲಸ ಇರ್ತೈತಿ. ಅದು ರಾತ್ರಿ 3 ಗಂಟೆ ತನಕ ನಾನು ಎಚ್ಚರಿರ್ತೀನಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಒಂದು ಮೆಸೇಜ್ ಹಾಕಬೇಕು. ಡೈರೆಕ್ಟ್ ಕಾಲ್ ಹಚ್ಚಬೇಡ್ರಿ, ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಹಾಕಿರಿ. ಅಂಥದ್ದು ಏನಾದರೂ ಇದ್ದರೆ ನಾನು ನಿಮ್ಮ ಚಾನಲ್ ಚೆಕ್ ಮಾಡಿ ಕೂಡ ಏನರೇ ಅಲ್ಲಿಂದಲ್ಲೇ ಸಾಲ್ವ್ ಆದರೂ ಕೂಡ ಅಲ್ಲಿಂದಲ್ಲೇ ರಿಪ್ಲೈ ಕೊಟ್ಬಿಡ್ತೀನಿ. ಇಲ್ಲಿಕ್ಕಂದ್ರೆ ಮರುದಿವ್ಸ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೋಸ್ಕರ. ಇದೇ ಇವತ್ತಿನ ವಿಡಿಯೋ. ವಿಲೇಜ್ ಗರ್ಲ್ ಅಶ್ವಿನಿ ಬ್ಲಾಗ್ ಹೋಗಿ ಎಲ್ಲರೂ ಕೂಡಿ ಒಂದೊಂದು ತಾಸು ಇವತ್ತು ವಿಡಿಯೋ ನೋಡಬೇಕು. 1 ತಾಸಿಲ್ಲ, ಒಂದು 600 ಮಂದಿ ಏನು ಮಾಡ್ತೀವಿ, ಅರ್ಧ ತಾಸು ನೋಡಿರಿ. ಇದು ಎಷ್ಟು ವಿಡಿಯೋ ಓಡ್ತೈತಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ವಿನಂತಿ, 600 ಮಂದಿ ಬರಲಿ, ಇದಕ್ಕೆ 1000 ಮಂದಿ ವಿಡಿಯೋ ನೋಡಿರಲಿ, ಇದು 1 ತಾಸು 100 ಮಂದಿ ವಿಡಿಯೋ ನೋಡಲಿ. ಎಲ್ಲರಿಗೂ ಒಂದು ಕಳ್ಕಳಿ ವಿನಂತಿ, ಎಲ್ಲರೂ ಹೋಗಿ ಇವ್ರ ಚಾನಲ್ಗೆ ಒಟ್ಟು 2-3 ದಿನದಾಗ ಇವ್ರದ್ದು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. 300 ತಾಸು ಬೇಕಾಗಿದೆ. 1 ವಾರ ಉಳಿದೈತಿ ಟೈಮ್ ಅಷ್ಟೇ. ಅದಕ್ಕಾಗಿ ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡಿರಿಪ್ಪ. ಮತ್ತು ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಜನರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ದೇವ್ರು ಏನು ಹೇಳ್ತಾರೆ ಗೊತ್ತಿದ್ದೀನಿ ರೀ, ಸಹಾಯ ಮಾಡೋದನ್ನು ಕಲಿ, ನಿನಗೆ ಸಹಾಯ ಜನರಿಂದ ನಾನು ಕೊಡಿಸ್ತೀನಿ ಅಂತ ದೇವ್ರು ಹೇಳ್ತಾನೆ. ಅದಕ್ಕಾಗಿ ಯಾವತ್ತೂ ಸೋಷಿಯಲ್ ಮೀಡಿಯಾದ ಮೇಲೆ ಒಬ್ಬರಿಗೊಬ್ಬರು ಕಾಲು ಎಳೆಯೋದಕ್ಕಿಂತ ಕೈ ಹಿಡಿದು ನಡೆಸುವ, ಕೈ ಹಿಡಿದ ಕೇಸಿಂದ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಪ್ರಯತ್ನ ನೀವು ಮಾಡಬೇಕು. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.